ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಚರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನ್ ಸೌಮ್ಯ ಮಳಲಿ. ವೆಲ್ ವೀಕ್ಷಕರೇ, ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿ ಸರ್ಕಾರ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಜಾರಿ ಮಾಡಿದೆ. ಆದರೆ ಅತ್ತ ಬಿಜೆಪಿಯ ಶಾಸಕ ರೇಣುಕಾಚಾರ್ಯ ಅವರೇ ಮೌಢ್ಯಾಚರಣೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಕಂಚಿಕೊಪ್ಪ ಗ್ರಾಮದಲ್ಲಿ ಸಿಡಿ ಉತ್ಸವಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ನಿಷೇಧದ ನಡುವೆಯೇ ಶಾಸಕರು ಸಿಡಿ ಉತ್ಸವಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಂಚಿಕೊಪ್ಪ ಗ್ರಾಮದಲ್ಲಿ 9 ವರ್ಷಗಳಿಗೊಮ್ಮೆ ಸಿಡಿ ಉತ್ಸವ ನಡೆಯುತ್ತೆ. ಸಚಿವ ಸಂಪುಟ ವಿಸ್ತರಣೆ ಜನವರಿ 31ಕ್ಕೆ ಫಿಕ್ಸ್ ಎನ್ನಲಾಗಿದೆ. ಈ ಮಧ್ಯೆ ಮಂತ್ರಿ ಸ್ಥಾನಕ್ಕಾಗಿ ಬೆಂಗಳೂರಿನಲ್ಲಿ ನೂತನ ಶಾಸಕರು ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ. ಬಸವನಗುಡಿ ಕಾರ್ಯಕ್ರಮದ ನಡುವೆ ಎಸ್ಟಿ ಸೋಮಶೇಖರ್, ಗೋಪಾಲಯ್ಯ, ಭೈರತಿ ಬಸವರಾಜ್ ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ. ಕಾರ್ಯಕ್ರಮ ಮುಗಿತಾ ಇದ್ದಂತೆ ಸಿಎಂರನ್ನ ಸಚಿವ ಸ್ಥಾನ ವಿಳಂಬ ಆಗ್ತಾ ಇರೋ ಟೆನ್ಷನ್ ನಲ್ಲೇ ಭೇಟಿ ಮಾಡಿದ್ರು. ಇನ್ನು ಆರ್ ಅಶೋಕ್ ಸಿಎಂ ಆಗುವ ಯೋಗವಿದೆ ಎಂದು ಬೆಂಗಳೂರಿನಲ್ಲಿ ನಿಡುಮಾಮಿಡಿ ಶ್ರೀ ಹೇಳಿಕೆ ನೀಡಿದ್ರು. ಶ್ರೀ ಹೇಳಿಕೆಗೆ ಫುಲ್ ಖುಷ್ ಆದ ಅಶೋಕ್ ಬಾಯಿ ಮುಚ್ಚಿಕೊಂಡೇ ಮರೆಯಲ್ಲಿ ನಕ್ಕಿದ್ರು. ಸಿಎಂ ಬಿಎಸ್ವೈ ಎದುರೇ ಶ್ರೀಗಳ ಹೇಳಿಕೆಗೆ ಅಶೋಕ್ ಖುಷ್ ಆದ್ರು. ಇಂದಲ್ಲ ನಾಳೆ ಮುಂದೆ ಮುಖ್ಯಮಂತ್ರಿ ಆಗುವ ಯೋಗ ಅಶೋಕ್ ಅವರಿಗೂ ಕೂಡ ಇದೆ. ಹೇಗೆ ಯಡಿಯೂರಪ್ಪನವರು ಪಕ್ಷನಿಷ್ಠೆ, ಜನನಿಷ್ಠೆ, ಕರ್ತವ್ಯ ನಿಷ್ಠೆಗೆ ಹೆಸರಾಗಿ ಇಡೀ ನಾಡಿನ ಸೇವೆ ಸಲ್ಲಿಸುವ ಭಾಗ್ಯ ಬಂತಲ್ಲ, ಹಾಗೆ ಅಶೋಕ್ ಅವರಿಗೂ ಕೂಡ ಅಂಥದ್ದೊಂದು ಭಾಗ್ಯ ಬರುತ್ತದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಕಣಕ್ಕೆ ಇಳಿಸದೇ ಇರಲು ಕಾಂಗ್ರೆಸ್ ನಿರ್ಧರಿಸಿದೆ. ರಿಜ್ವಾನ್ ಅರ್ಷದ್ರಿಂದ ಖಾಲಿಯಾದ ಎಂಎಲ್ಸಿ ಸ್ಥಾನಕ್ಕೆ ಯಾವುದೇ ಅಭ್ಯರ್ಥಿ ಇಲ್ಲ ಅಂತ ಕಾಂಗ್ರೆಸ್ ತಿಳಿಸಿದೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಗೂ ಸಿದ್ಧರಿಲ್ಲ. ಮೈತ್ರಿಯಾದರೂ ಬಹುಮತ ಸಿಗಲ್ಲ. ಆಡಳಿತ ಪಕ್ಷ ಬಿಜೆಪಿಗೆ ಬಹುಮತ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಹಾಕಿ ಮುಜುಗರ ಬೇಡ ಅಂತ ಕಾಂಗ್ರೆಸ್ ನಿರ್ಧರಿಸಿದೆ. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ದಿನೇಶ್ ಗುಂಡೂರಾವ್, ನಮಗೆ ಬಹುಮತ ಇಲ್ಲದ ಕಾರಣ ನಾವು ಅಭ್ಯರ್ಥಿ ಹಾಕಲ್ಲ ಅಂತ ಹೇಳಿದ್ದಾರೆ. ಇನ್ನು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಿರಿ ಅಂತ ನನಗೆ ಹೈಕಮಾಂಡ್ ಹೇಳಿಲ್ಲ. ಅಧ್ಯಕ್ಷರ ನೇಮಕ ವಿಳಂಬ ಬೇಡ, ಬೇಗನೆ ನೇಮಕ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಏನೇ ಅಭಿಪ್ರಾಯ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ವರಿಷ್ಠರಿಗೆ ಹೇಳಬೇಕೆ ಹೊರತು ಬೇರೆ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಆದರೆ ಒಂದು ವಾತಾವರಣ, ಒಳ್ಳೆಯ ವಾತಾವರಣದ ತೀರ್ಮಾನಗಳು ಆಗಬೇಕು ಮತ್ತು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಕ್ಕಂಥ ರೀತಿಯ ತೀರ್ಮಾನ ಆಗಬೇಕು. ಅದು ಮುಖ್ಯ. ಕೇವಲ ಯಾರೋ ಒಬ್ಬರನ್ನ ತೃಪ್ತಿಪಡಿಸೋದಕ್ಕಾಗಲಿ, ಯಾರೋ ಒಬ್ಬರಿಗೆ ನಾವು ಮಾಡಿಬಿಟ್ರೆ ಸರಿ ಹೋಗ್ಬಿಡ್ತದೆ, ಅದು ಸರಿಯಲ್ಲ. ಇದು ಒಗ್ಗಟ್ಟಿನಿಂದ ಸೊ ಅಂಥ ಒಂದು ರೀತಿಯ ವಾತಾವರಣ ನಿರ್ಮಾಣ ಮಾಡಿ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು AICC ಅವರು ಇವತ್ತು ಮಾಡಬೇಕಾಗಿದೆ. ಸೊ ನಮ್ಮ ಹೈಕಮಾಂಡ್ ಅವರು ಈ ವಿಚಾರದಲ್ಲಿ ಆದಷ್ಟು ಬೇಗ ತೀರ್ಮಾನ ತಗೊಳ್ಬೇಕಾಗಿದೆ ಮತ್ತು ಆ ಒಮ್ಮತದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ಹೈಕಮಾಂಡ್ ಅವರು ಭಾಳ ಒಂದು ಜವಾಬ್ದಾರಿತವಾಗಿ ನಡ್ಕೊಳ್ತಾರೆ. ಈ ಗೊಂದಲ, ಯಾವುದೇ ತೀರ್ಮಾನ ಗೊಂದಲ ಇದ್ದೇ ಇರ್ತದೆ. ಗೊಂದಲ ಇಲ್ಲದೇ ಯಾವ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಆದರೆ ಅದನ್ನು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ತೀರ್ಮಾನ ತೊಗೊಂಡ್ರೆ, ಯಾವಾಗ AICC ತೀರ್ಮಾನ ಕೊಡ್ತದೆ ಅದಕ್ಕೆ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಅದಕ್ಕೆ ಮುಂಚೆ ಇದೆಲ್ಲ ಇದ್ದೇ ಇರ್ತದೆ. ಅದನ್ನು ಹೆಚ್ಚು ನಾವು ಎಳ್ಕೊಂಡು ಹೋಗ್ಬಾರ್ದು ಅಷ್ಟೇ. ಸೊ ನನ್ನ ಅಭಿಪ್ರಾಯ, ಡೆಲ್ಲಿ AICC ಅವರು ಈಗಾಗಲೇ ಇದು ಭಾಳ ಡಿಲೇ ಮಾಡಿಬಿಟ್ಟಿದ್ದಾರೆ. ಇನ್ನೂ ಹೆಚ್ಚು ಡಿಲೇ ಮಾಡಬಾರ್ದು. ಇನ್ನು ತಡ ಮಾಡಿದ್ರೆ ಇನ್ನೂ ಅದು ಸ್ವಲ್ಪ ನನಗನ್ಸುತ್ತೆ ಸಮಸ್ಯೆ ಇನ್ನೂ ಹೆಚ್ಚಾಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಬೇಗ ಇದ್ರ ಬಗ್ಗೆ ಇತ್ಯರ್ಥ ಮಾಡುವಂಥದ್ದು ನನ್ನ ಅಭಿಪ್ರಾಯ ಅದೇ ಆಗಿದೆ. ಯಾವ ರೀತಿ ಸಂಪುಟ ವಿಸ್ತರಣೆ ನಿಧಾನವಾಗ್ತಾ ಇರೋದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ನೈತಿಕತೆಯನ್ನ ಗಾಳಿಗೆ ತೂರಿ ಬಿಜೆಪಿ ಸರ್ಕಾರ ರಚಿಸಿ 6 ತಿಂಗಳು ಕಳೆದಿದೆ. ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿದೆ. ಅಭಿವೃದ್ಧಿ ಶೂನ್ಯ ಸ್ಥಿತಿ ತಲುಪಿದೆ. ಉಪಚುನಾವಣೆಯಲ್ಲೂ ಆಮಿಷ ಒಡ್ಡಿದ್ರು. ನಿಮ್ಮನ್ನ ಮಂತ್ರಿ ಮಾಡ್ತೇವೆ ಅಂತ ಶಾಸಕರಿಗೆ ಭರವಸೆಯನ್ನ ಕೊಟ್ಟಿದ್ರು. ನಾಳೆ ನಾಡಿದ್ದು ಅಂತ ಇಲ್ಲಿವರೆಗೆ ಬಂದಿದ್ದಾರೆ. ಆದರೆ ಸಂಪುಟ ವಿಸ್ತರಣೆ ಇನ್ನೂ ಮಾಡಿಲ್ಲ. ಮೋದಿ ಅಮಿತ್ ಶಾ ನಡುವೆ ಭಿನ್ನಾಭಿಪ್ರಾಯಗಳಿವೆ ಅಂತ ಆರೋಪ ಮಾಡಿದ್ದಾರೆ. ಈ 6 ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಶೂನ್ಯ ಅಭಿವೃದ್ಧಿ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದೋಗಿದೆ. ಉಪಚುನಾವಣೆಯಲ್ಲಿ ಕೊಟ್ಟಿದ್ರು. ಚುನಾವಣೆ ಆದ 24 ತಾಸಿನಲ್ಲಿನೇ ಚುನಾಯಿತರಾದಂಥ ಎಲ್ಲ ವಿಧಾನಸಭೆ ಸದಸ್ಯರಿಗೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಆಮಿಷ ಒಡ್ಡಿ ಮತದಾರರ ಒಲವು ಪಡೆದು ಗೆದ್ದ ನಂತರ 2 ತಿಂಗಳಾಗ್ತಾ ಬಂದಿದೆ. ನಾಳೆ ನಾಡಿದ್ದು ಅಂತ ಹೇಳಿ ಇಲ್ಲಿವರೆಗೇನು
ಸಚಿವ ಸಂಪುಟದ ವಿಸ್ತರಣೆ ಆಗ್ತಾ ಇಲ್ಲ. ಇನ್ನು ಸಂಪುಟ ವಿಸ್ತರಣೆ ಮಾಡಲು ಯಡಿಯೂರಪ್ಪ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಆರೋಪಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಬಿಎಸ್ವೈ ಕೇಂದ್ರದ ನಾಯಕರ ಜೊತೆ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ. ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರವಿದೆ. ಬಿಎಸ್ವೈ ಅವರನ್ನ ಯಾರೂ ಕಟ್ಟಾಕಿಲ್ಲ. ಸಿದ್ದರಾಮಯ್ಯ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಅದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ. ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಯಡಿಯೂರಪ್ಪನವರ ಬಗ್ಗೆ ಬಹಳ ದೊಡ್ಡ ಅಪಾರವಾದಂತಹ ಗೌರವ ನಮ್ಮ ರಾಷ್ಟ್ರೀಯ ನಾಯಕರಿಗಿದೆ. ಈ ರೀತಿ ಕೆಲವು ಕಾರ್ನರ್ಗಳಲ್ಲಿ ಬರ್ತಾ ಇರುವಂತದ್ದು ಇದು ಸತ್ಯಕ್ಕೆ ದೂರವಾದಂತಹದ್ದು. ಪ್ರಬಲ ಸಚಿವಾಕಾಂಕ್ಷಿಗಳಾಗಿರೋ ರಮೇಶ್ ಜಾರಕಿಹೊಳಿ ಆಂಟಿ ಮಂತ್ರಿಗಿರಿಗಾಗಿ ದೇವರ ಮೊರೆ ಹೋಗಿದೆ. ಮೈಸೂರಿನ ನಂಜನಗೂಡಿಗೆ ರಮೇಶ್ ಜಾರಕಿಹೊಳಿ, ಶಾಸಕ ಮಹೇಶ್ ಕುಮಟಳ್ಳಿ, ಆರ್ ಶಂಕರ್, ಶ್ರೀಮಂತ್ ಪಾಟೀಲ್ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಸಚಿವ ಸಂಪುಟದ ಸಂಕಷ್ಟದ ಹಿನ್ನೆಲೆಯಲ್ಲಿ ದೇವರ ಮೊರೆ ಹೋಗಿರೋ ಶಾಸಕರು ನಂಜುಂಡೇಶ್ವರನ ದರ್ಶನ ಮಾಡಿ ಮಂತ್ರಿಗಿರಿಗಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ದೇಗುಲದಲ್ಲಿ ಕೆಲ ಕಾಲ ಕುಳಿತು ಪ್ರಾರ್ಥನೆಯನ್ನ ಮಾಡಿದರು. ಚೀನಾದಲ್ಲಿ ಹಬ್ಬಿರೋ ಕೊರೋನಾ ದಿನ ದಿನೇ ಹೆಚ್ಚಾಗ್ತಾ ಇದೆ. ಕೊರೋನಾ ವೈರಸ್ಗೆ ಬಲಿಯಾದವರ ಸಂಖ್ಯೆ ಏರ್ತಲೇ ಇದೆ. ಚೀನಾದಲ್ಲಿ ಈವರೆಗೆ ಸುಮಾರು 106 ಜನ ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ. ದೇಶದಲ್ಲಿ 4,000ಕ್ಕೂ ಹೆಚ್ಚು ಜನರಿಗೆ ಈ ಮಾರಣಾಂತಿಕ ವೈರಸ್ ತಗುಲಿದೆ. ಹುಬೈ ಪ್ರಾಂತ್ಯದಲ್ಲಿ ಮಾರಣಾಂತಿಕ ವೈರಸ್ ದಾಳಿಗೆ ಒಳಗಾದ 1,300ಕ್ಕೂ ಹೆಚ್ಚು ಹೊಸ ಪ್ರಕರಣಗಳು ವರದಿಯಾಗಿದೆ. ಚೀನಾದ ಹುಬೈ ಪ್ರಾಂತ್ಯದಲ್ಲಿ ಕಳೆದ ರಾತ್ರಿ ಈ ಮಾರಣಾಂತಿಕ ವೈರಸ್ಗೆ 24 ಮಂದಿ ಬಲಿಯಾಗಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ವೈರಸ್ ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಆರೋಗ್ಯ ಇಲಾಖೆಯ ಆಯುಕ್ತರ ಸಮ್ಮುಖದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಆಯುಕ್ತ ಪಂಕಜ್ ಕುಮಾರ್ ಪಾಂಡೆ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಖಾಸಗಿ ಆಸ್ಪತ್ರೆ ವೈದ್ಯರೊಂದಿಗೆ ಚರ್ಚೆಯನ್ನು ಮಾಡಲಾಗಿದೆ. ಕೊರೋನಾ ವೈರಸ್ ತಡೆಗಟ್ಟುವಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಲಾಗಿದೆ. ರಾಜಧಾನಿಯ ಪ್ರಮುಖ ಆಸ್ಪತ್ರೆಗಳಲ್ಲಿ 10 ಬೆಡ್ಗಳ ವಾರ್ಡ್ ಸ್ಥಾಪಿಸಲು ಸೂಚನೆಯನ್ನು ನೀಡಲಾಗಿದೆ. ಚೀನಾದಲ್ಲಿ ಕಿಲ್ಲರ್ ಕರೋನಾ ಭಾರತಕ್ಕೂ ಲಗ್ಗೆ ಇಟ್ಟಿರೋ ಶಂಕೆ ವ್ಯಕ್ತವಾಗಿದೆ. ದೆಹಲಿಯಲ್ಲಿ 3 ಕರೋನಾ ವೈರಸ್ ತಗುಲಿರೋ ಶಂಕೆ ವ್ಯಕ್ತವಾಗಿದೆ. ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆ ಸೇರಿರುವ 3 ಮಂದಿಗೆ ಶಂಕಿತ ಕರೋನಾ ವೈರಸ್ ಸೋಂಕು ತಗುಲಿರುವುದು ಪತ್ತೆಯಾಗಿದೆ. 3 ರಕ್ತದ ಮಾದರಿಗಳನ್ನು ಪರೀಕ್ಷೆಗಾಗಿ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಭಾನುವಾರದವರೆಗೆ ದೇಶದ 137 ವಿಮಾನಗಳ ಮೂಲಕ 29,707 ಪ್ರಯಾಣಿಕರು ಆಗಮಿಸಿದ್ದಾರೆ. ಮಧ್ಯಪ್ರದೇಶದ ಉಜ್ಜೈನ್ನಲ್ಲೂ ಶಂಕಿತ ಕರೋನಾ ವೈರಸ್ ಪತ್ತೆಯಾಗಿರೋ ಶಂಕೆ ಇದೆ. ಚೀನಾದ ವುಹಾದಿಂದ ವಾಪಸ್ಸಾಗಿರೋ ತಾಯಿ ಮತ್ತು ಮಗನಿಗೆ ಕರೋನಾ ವೈರಸ್ ತಗುಲಿರೋ ಶಂಕೆ ಇದೆ. ಜರ್ಮನಿ ಮತ್ತು ಶ್ರೀಲಂಕಾದಲ್ಲಿ ಕರೋನಾ ವೈರಸ್ ಪತ್ತೆಯಾಗಿರುವುದನ್ನು ಆರೋಗ್ಯ ಇಲಾಖೆ ದೃಢಪಡಿಸಿದೆ. ಉಭಯ ರಾಷ್ಟ್ರಗಳು ತಮ್ಮ ದೇಶದ ನಾಗರಿಕರಿಗೆ ಚೀನಾ ಪ್ರವಾಸ ಕೈಗೊಳ್ಳದಂತೆ ಸೂಚಿಸಿದ್ದು ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ನಿರ್ಭಯಾ ಅತ್ಯಾಚಾರ ಕೇಸ್ನಲ್ಲಿ ಕ್ಷಮಾದಾನದ ಮನವಿ ತಿರಸ್ಕರಿಸಿದ ರಾಷ್ಟ್ರಪತಿ ನಿರ್ಧಾರ ಪ್ರಶ್ನಿಸಿದ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ನ್ಯಾಯಮೂರ್ತಿ ಆರ್ ಭಾನುಮತಿ, ಅಶೋಕ್ ಭೂಷಣ್ ಹಾಗೂ ಎಎಸ್ ಬೋಪಣ್ಣ ಅವರ ನ್ಯಾಯಪೀಠ ಅರ್ಜಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಆದರೆ ನೇಣಿನ ಕುಣಿಕೆಯಿಂದ ಪಾರಾಗಲು ಅತ್ಯಾಚಾರ ಆರೋಪಿ ಮುಖೇಶ್ ಸಿಂಗ್ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾನೆ. ನಾನು ಅತ್ಯಾಚಾರ ಮಾಡಿದ್ದೀನಿ ಅಂತ ಮರಣದಂಡನೆ ವಿಧಿಸಲಾಗಿದೆ, ಆದರೆ ಇದನ್ನ ನಾನು ಹೇಳಿದ್ದೀನಾ? ನನಗೆ ತಿಹಾರ್ ಜೈಲಲ್ಲಿ ಲೈಂಗಿಕ ದೌರ್ಜನ್ಯವಾಗಿದೆ ಅಂತ ಅಪರಾಧಿ ಮುಖೇಶ್ ಸಿಂಗ್ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಕಳೆದ 5 ವರ್ಷಗಳಿಂದ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ ಆಗ್ತಿಲ್ಲ. ನಾನು ನಿದ್ದೆ ಮಾಡುವಾಗಲೆಲ್ಲ ಸಾವು ಮತ್ತು ದೌರ್ಜನ್ಯದ ಕರಾಳ ಕನಸುಗಳೇ ಬೀಳ್ತಾ ಇವೆ ಅಂತ ಹೇಳ್ಕೊಂಡಿದ್ದಾನೆ. ಇನ್ನು ನಿರ್ಭಯಾ ಪ್ರಕರಣದ 4 ಅಪರಾಧಿಗಳನ್ನ ಫೆಬ್ರವರಿ 1ರಂದು ಬೆಳಗ್ಗೆ 6 ಗಂಟೆಗೆ ಗಲ್ಲಿಗೇರಿಸುವಂತೆ ದೆಹಲಿಯ ಪಟಿಯಾಲ ಹೌಸ್ ನ್ಯಾಯಾಲಯ ಇತ್ತೀಚೆಗೆ ಡೆತ್ ವಾರೆಂಟ್ ಅನ್ನ ಜಾರಿ ಮಾಡಿತ್ತು. ಮುಖೇಶ್ ಕ್ಷಮಾದಾನ ಅರ್ಜಿಯನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಜನವರಿ 17ರಂದೇ ತಿರಸ್ಕರಿಸಿದ್ರು. ಇದೀಗ ಮುಖೇಶ್ ಕೊನೆಯ ಸರ್ಕಸ್ ಏನಾಗುತ್ತೋ ಕಾದು ನೋಡಬೇಕಾಗಿದೆ.
ಉಗ್ರರ ವಿರುದ್ಧ ಹೋರಾಟಕ್ಕೆ ನಮ್ಮ ಸೇನೆ ಸಿದ್ಧವಾಗಿದೆ. ಉಗ್ರರನ್ನ ಸದೆ ಬಡಿಯೋದಕ್ಕೆ 10 ದಿನ ಸಾಕು ಅಂತ ಪ್ರಧಾನಿ ಮೋದಿ ಪಾಕ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯ ಎನ್ಸಿಸಿ ಪರೇಡ್ನಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಶೀಘ್ರದಲ್ಲಿ ಸೇನೆಗೆ ರಫೇಲ್ ಯುದ್ಧ ವಿಮಾನ ಇಳಿಯಲಿದೆ. ನಮ್ಮ ಸೇನೆ ಇನ್ನಷ್ಟು ಬಲಿಷ್ಠವಾಗಿದೆ. ಉಗ್ರರಿಗೆ ಕುಮ್ಮಕ್ಕು ನೀಡುವವರಿಗೆ ಪಾಠ ಕಲಿಸಲಾಗುತ್ತೆ ಅಂತ ಗುಡುಗಿದ್ರು. ದೌರ್ಜನ್ಯಕ್ಕೊಳಗಾದವರಿಗೆ, ಅಲ್ಪಸಂಖ್ಯಾತ ನಿರಾಶ್ರಿತರಿಗೆ ಪೌರತ್ವ ಒದಗಿಸಲು ಸಿಎಎ ಜಾರಿ ಮಾಡಲಾಗ್ತಾ ಇದೆ ಅಂತ ವಿರೋಧಿಗಳಿಗೆ ತಿರುಗೇಟನ್ನ ಕೊಟ್ಟು ಗುಡುಗಿದ್ರು. हिंदुओं को भी होगा, मुसलमानों को भी होगा, सिखों को भी होगा, ईसाइयों का होगा. न कोई धर्म का भेदभाव होगा, न कोई जाति का भेदभाव होगा. जिसका हक होगा उसे सब कुछ मिलेगा. ಇನ್ನು ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗುಡುಗಿದ್ದಾರೆ. ಜೈಪುರ ರ್ಯಾಲಿಯಲ್ಲಿ ಮಾತನಾಡ್ತಾ ಮೋದಿ ಭಾರತದ ಇಮೇಜ್ನ ಹಾಳು ಮಾಡಿದ್ದಾರೆ, ದೇಶದ ಶಾಂತಿಯನ್ನ ಕದಡಿದ್ದಾರೆ. ಮೋದಿ ಜಿಎಸ್ಟಿಯನ್ನ ಅರ್ಥ ಮಾಡಿಕೊಂಡಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ದೇಶದ ಆರ್ಥಿಕ ಸ್ಥಿತಿ ಉತ್ತಮವಾಗಿತ್ತು, ಆದ್ರೀಗ ಅಧೋಗತಿಗೆ ಹೋಗಿದೆ. ನಮ್ಮ ದೇಶದ ಆಸ್ತಿ ಯುವ ಸಮೂಹ, ಆದರೆ ದೇಶದಲ್ಲಿ ಯುವ ಶಕ್ತಿ ಕೆಲಸ ಇಲ್ಲದೆ ಹಾಳಾಗ್ತಾ ಇದೆ. ಮೋದಿ 2 ಕೋಟಿ ಉದ್ಯೋಗ ಸೃಷ್ಟಿಸೋದಾಗಿ ಹೇಳಿದ್ರು, ಆದ್ರೆ 1 ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಅಂತ ಸಿಡಿದೆದ್ರು. ಭಾರತದ ಅರ್ಥವ್ಯವಸ್ಥೆ ಯಾಕೆ ಕುಸಿತಾ ಇದೆ ಅಂತ ಮೋದಿ ಯುವ ಜನತೆಗೆ ಹೇಳಬೇಕು ಅಂತ ಕೆಣಕಿದ್ರು. नरेंद्र मोदी जी ने 2 करोड़ युवाओं को रोजगार देने की बात की थी. पिछले साल 1 करोड़ युवाओं ने इस देश में रोजगार खोया है. और जहां भी हमारे प्रधानमंत्री जाते हैं, लंबे लंबे भाषण देते हैं. ನಿನ್ನೆ ಮಂಗಳೂರು ಸಮಾವೇಶ ವೇಳೆ ಶಾಸಕ ಯುಟಿ ಖಾದರ್ಗೆ ಬೆದರಿಕೆ ವಿಚಾರಕ್ಕೆ ಯುಟಿ ಖಾದರ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಸಮಾಜ ಉಳಿಯುವ ಕೆಲಸ ಮಾಡೋದಿಲ್ಲ. ಘೋಷಣೆ ಕೂಗಿದವರ ಬಗ್ಗೆ ನನಗೆ ಕನಿಕರ ಇದೆ. ಅವರನ್ನ ಕೇಸ್ ಹಾಕಿ ಜೈಲಿಗೆ ಕಳುಹಿಸಬಹುದು, ಆದ್ರೆ ನಾನು ಆ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರು. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎನ್ಆರ್ಸಿ ಜಾರಿ ಪ್ರಸ್ತಾಪ ಇಲ್ಲ ಅಂತಾರೆ. ಪಾರ್ಲಿಮೆಂಟ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಎನ್ಆರ್ಸಿ ಜಾರಿ ಮಾಡ್ತೀವಿ ಅಂತಾರೆ. ದೇಶದ ಜನ ಎನ್ಆರ್ಸಿ ಬಗ್ಗೆ ಗೊಂದಲದಲ್ಲಿದ್ದಾರೆ. ಸಂವಿಧಾನ ವಿರೋಧಿ ಕಾನೂನು ದೇಶದಲ್ಲಿ ಊರ್ಜಿತವಾಗುವುದಿಲ್ಲ ಅಂತ ಖಾದರ್ ಕಿಡಿಕಾರಿದ್ರು. ಯಾರು ಇವತ್ತು ಈ ಘೋಷಣೆ ಎಲ್ಲ ಹಾಕಿದ್ದಾರೆ, ಇವರ ಬಗ್ಗೆ ನಮಗೆ ಕನಿಕರ ಇವತ್ತು ಬರ್ತಾ ಇದೆ. ಇವರ ಮೇಲೆ ನಮ್ಗೆ ಈಗ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕಿ ಇವರು ನನಗೆ ಜೈಲಿಗೆ ಕಳಿಸಬಹುದು. ಹಾಗೆ ಮನೆಯಲ್ಲಿ ಇವರ ತಾಯಿಯನ್ನು ನೋಡ್ಲಿಕ್ಕೆ ಜನ ಇದ್ದಾರಾ? ಇವಾಗ ನನ್ನ ಒಬ್ಬನ ತಲೆ ತೆಗೆದ್ರೆ ಇದೇನು ನಿಲ್ಲಿಕ್ಕೆ ಹೋರಾಟ, ಏನು ಎನ್ಆರ್ಸಿ ವಿರುದ್ಧ ಹೋರಾಟ ಎಲ್ಲಿಯೂ ಕೂಡ ನಿಲ್ಲಿಕ್ಕೆ ಹೋಗುವುದೂ ಇಲ್ಲ. ಎಚ್ಡಿಕೆ ಮಿನಿ ಪೌಡರ್ ಹೇಳಿಕೆ ಟ್ರೋಲ್ ಆಗ್ತಾ ಇದೆ. ಈ ಬಗ್ಗೆ ಮಾಜಿ ಸಿಎಂ ನಿಗಿ ಕೆಂಡವಾಗಿದ್ದಾರೆ. ಸರಣಿ ಟ್ವೀಟ್ ಮಾಡಿ ಬಿಜೆಪಿ ವಿರುದ್ಧ ಗರಂ ಆಗಿದ್ದಾರೆ. ಗ್ರಾಮೀಣ ಕನ್ನಡದಲ್ಲಿ ಮಿನಿ ಅಂತಾರೆ, ಅದು ಗ್ರಾಮೀಣ ಪದ, ಶುದ್ಧ ಕನ್ನಡ. ಅದನ್ನೇ ಕನ್ನಡ ಭಾಷೆ ಹಾಗೂ ಗ್ರಾಮೀಣತೆಯ ಅಪಮಾನಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಎಷ್ಟೇ ಆಗ್ಲಿ ಬಿಜೆಪಿಗರ ಜೀನ್ ಪಾಕಿಸ್ತಾನದಲ್ವಾ, ಅದಕ್ಕೆ ಅವರಿಗೆ ಕನ್ನಡದ ಪದಗಳ ಬಗ್ಗೆ ತಾತ್ಸಾರ. ನಾನು ಸುಳ್ಳಾಡಿಲ್ಲ, ನಿಂದನಾತ್ಮಕ ಪದ ಬಳಸಿಲ್ಲ. ಪತ್ರಿಕೆಯೊಂದರ ವರದಿ ಓದಿ ಸತ್ಯವನ್ನ ಮಾತಾಡಿದ್ದೀನಿ. ಬಿಜೆಪಿ ಆದಿತ್ಯರಾವ್ ಎಂಬ ಉಗ್ರನ ರಕ್ಷಣೆಗೆ ನಿಂತಿದೆ. ನನ್ನ ಸತ್ಯದ ಮಾತನ್ನೇ ಬಿಜೆಪಿ ಗೇಲಿ ಮಾಡ್ತಾ ಇದೆ. ಸತ್ಯ ಧರ್ಮಗಳ ವಿರೋಧಿ ಬಿಜೆಪಿ ಅಂತ ಸರಣಿ ಟ್ವೀಟ್ ಮಾಡಿ ಕೆಂಡಕಾರಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಸುಬ್ರಹ್ಮಣ್ಯ ಕೊಲೆಗೆ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಗೀಡಾದ ಸುಬ್ರಹ್ಮಣ್ಯಗೆ ಇದ್ದ ಬೆಟ್ಟಿಂಗ್ ಚಟವೇ ಹತ್ಯೆಗೆ ಕಾರಣ ಎಂದಾಗಿದೆ. ಮೃತ ಸುಬ್ರಹ್ಮಣ್ಯ ಪತ್ನಿ ರಶ್ಮಿಯಿಂದ 50 ಲಕ್ಷ ರೂಪಾಯಿ ಪಡೆದಿದ್ದ ಬೆಟ್ಟಿಂಗ್ನಲ್ಲಿ ಸೋತು ಹಣ ವಾಪಸ್ ಕೊಟ್ಟಿಲ್ಲ. ಇದಕ್ಕಾಗಿ ಆರೋಪಿ ರಶ್ಮಿ ತನ್ನ 2ನೇ ಗಂಡ ಸುಬ್ರಹ್ಮಣ್ಯನನ್ನ ಅಪಹರಿಸಿ ಹಣಕ್ಕಾಗಿ ಪೀಡಿಸ್ತಾ ಇದ್ಲು. ಸ್ವಂತ ಅಣ್ಣನ ಜೊತೆ ಸೇರಿ ಗಂಡನ ಉಗುರು ಕಿತ್ತು ರಾಡ್ನಿಂದ ಹಲ್ಲೆ ಮಾಡಿ ಹಿಂಸಿಸಿದ್ರು. ಹಲ್ಲೆ ಮಾಡಿದ ಬಳಿಕ ಸುಬ್ರಹ್ಮಣ್ಯನನ್ನ ಮುಡಿಗುಂಡಾದ ಮನೆಗೆ ಬಿಟ್ಟು ಹೋಗಿದ್ರು. ತೀವ್ರ ಅಸ್ವಸ್ಥರಾಗಿದ್ದ ಸುಬ್ರಹ್ಮಣ್ಯನಿಗೆ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗಿತ್ತು. ಆದರೆ 3 ದಿನದ ಕಾಲ ಚಿಕಿತ್ಸೆ ಫಲಿಸದ ಕಾರಣ ಸುಬ್ರಹ್ಮಣ್ಯ ಸಾವನ್ನಪ್ಪಿತ್ತು. ಸಾವಿಗೂ ಮುನ್ನ ಮೈಸೂರಿನ ವಿಜಯನಗರ ಪೊಲೀಸರ ಮುಂದೆ ಹೆಂಡತಿ ಮತ್ತು ಆರೋಪಿಗಳ ಕೃತ್ಯದ ಬಗ್ಗೆ ವಿವರ ನೀಡಿದ್ರು. ಹೆಂಡತಿ ರಶ್ಮಿ, ಆಕೆಯ ಸಹೋದರ ರಾಕೇಶ್, ಮುಡಿಗುಂಡಾದ ಪ್ರದೀಪ್, ರಾಕೇಶ್ ಪಡಗೂರು ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ. ಸದ್ಯ ರಶ್ಮಿ ಅರೆಸ್ಟ್ ಆಗಿದ್ದು ಉಳಿದ ಆರೋಪಿಗಳ ಬಂಧನಕ್ಕೆ ಶೋಧ ನಡೆಸಲಾಗ್ತಾ ಇದೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಮಂಗಳೂರು ಗಲಭೆ ಬಗ್ಗೆ ಮಾತನಾಡಿದ್ದಾರೆ. ಸಿಎಎ ವಿರೋಧಿಸಿ ಗಲಾಟೆ ಮಾಡ್ತಾ ಇದ್ರು, ಕಲ್ಲು ಹೊಡೆದ್ರು, ಬೆಂಕಿ ಹಚ್ಚಿದ್ರು, ಪೊಲೀಸ್ ಠಾಣೆಗೆ ನುಗ್ಗಿದ್ರು. ಕಾಶ್ಮೀರದಲ್ಲಿ ಹೇಗೆ ಹೊಡಿತಾರೋ ಹಾಗೆ ಹೊಡೆದ್ರು. ಕಲ್ಲೇಟಿನಿಂದ 53 ಜನ ಪೊಲೀಸರು ಗಾಯಗೊಂಡಿದ್ರು. 2 ಭಯೋತ್ಪಾದಕರು ಸತ್ತಿದ್ರಿಂದ ರಾಜ್ಯದಲ್ಲಿ ಇವತ್ತು ಬದುಕಿದ್ದೀವಿ. ಮಂಗಳೂರು ಎಸ್ಪಿ ಡಾಕ್ಟರ್ ಹರ್ಷ ಅವರಿಗೆ 100 ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಈ ಮೂಲಕ ಗೋಲಿಬಾರ್ನಲ್ಲಿ ಮೃತಪಟ್ಟ 2 ಭಯೋತ್ಪಾದಕರಿಗೆ ಹೋಲಿಕೆ ಮಾಡಿದ್ದಾರೆ. ಆ 2 ಜನ ಸತ್ತದ್ರಿಂದ, ಆ 2 ಜನ ಭಯೋತ್ಪಾದಕರು ಸತ್ತದ್ರಿಂದ, 2 ಜನ ಸಮಾಜ ದ್ರೋಹಿಗಳು ಸತ್ತದ್ರಿಂದ ಇವತ್ತು ನಾವು ಈ ರಾಜ್ಯದಲ್ಲಿ ಬದುಕಿಕೊಂಡಿದ್ದೇವೆ.
ಬೆಂಗಳೂರಲ್ಲಿ ಹಿಂದಿ ನಾಮಫಲಕ ಪುಡಿ ಪುಡಿಯಾಗಿದೆ. ಕನ್ನಡ ಚಳವಳಿ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ಮಂತ್ರಿ ಮಾಲ್ ಎದುರಿನ ನಾಮಫಲಕ ಲೈಟಿಂಗ್ಸ್ ಧ್ವಂಸವಾಗಿದೆ. ಕನ್ನಡ ನಾಮಫಲಕ ಅಳವಡಿಸದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಸಂಪಿಗೆ ರಸ್ತೆ ಬಂದ್ ಮಾಡಿದ ವಾಟಾಳ್ ನಾಗರಾಜ್ ಇಂಗ್ಲಿಷ್ ಹಿಂದಿ ನಾಮಫಲಕಗಳಿಗೆ ಮಸಿ ಬಳಿತಾ ಇದ್ರು. ಕನ್ನಡ ನಾಮಫಲಕ ಮಾತ್ರ ಇರಬೇಕು, ಇಂಗ್ಲಿಷ್ ನಾಮಫಲಕ ತೆಗೆಯುವಂತೆ ಘೋಷಣೆ ಕೂಗಿದ್ರು. ಈ ವೇಳೆ ಪೊಲೀಸರು ವಾಟಾಳ್ ನಾಗರಾಜ್ರನ್ನ ವಶಕ್ಕೆ ಪಡೆದರು. ಹಿಂಗೂ ಕಳ್ಳತನ ಮಾಡ್ತಾರಾ ಎಂಬ ರೀತಿಯಲ್ಲಿ ಕಳ್ಳರು ಅಂಗಡಿಯಲ್ಲಿ ದರೋಡೆ ಮಾಡಿದ್ದಾರೆ. ಐನಾತಿ ಕಳ್ಳ ವಿಡಿಯೋ ಕಾಲ್ ಮೂಲಕ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿ ಸಿಕ್ಬಿದ್ದಿದ್ದಾನೆ. ಬಂಧಿತ ಕಳ್ಳ ಫೈಸಲ್ಗೆ ಲೈವ್ ಬ್ಯಾಂಡ್ ಶೋಕಿ ಈತ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ. ವಿಡಿಯೋ ಕಾಲ್ನಲ್ಲಿ ಬರ್ತಾ ಇದ್ದ ವಿಕ್ರಮ್ ಮನೆಯಲ್ಲೇ ಕೂತು ಫೈಸಲ್ಗೆ ಅಂಗಡಿ ದೋಚುವ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದ. ಈ ಖತರ್ನಾಕ್ ಕಳ್ಳ ಸದ್ಯ ಸಿಕ್ಬಿದ್ದಿದ್ದು ಲಕ್ಷಾಂತರ ಮೌಲ್ಯದ ಬ್ರಾಂಡೆಡ್ ವಾಚ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಈತನ ವಿರುದ್ಧ 9ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ಪರಾರಿಯಾಗಿರುವ ವಿಕ್ರಮ್ಗಾಗಿ ಅಶೋಕನಗರ ಠಾಣೆ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಈ ಖದೀಮರ ವಿಡಿಯೋ ಕಾಲ್ ಕಳ್ಳತನ ಐಡಿಯಾ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರು ನಾಗರಿಕರಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ. ಬಿಬಿಎಂಪಿ ಸಾರಿಗೆ ತೆರಿಗೆ ಸಂಗ್ರಹಕ್ಕೆ ಮುಂದಾಗಿದ್ದು ಸಾರ್ವಜನಿಕರ ಜೇಬಿಗೆ ಪಾಲಿಕೆ ಕತ್ತರಿ ಬೀಳಲಿದೆ. ಆಸ್ತಿ ತೆರಿಗೆ ಜೊತೆ ಭೂ ಸಾರಿಗೆ ಶೇಕಡಾ 2% ಭೂ ಸಾರಿಗೆ ತೆರಿಗೆ ಸಂಗ್ರಹಕ್ಕೆ ಮುಂದಾಗಿದೆ. ಭೂ ಸಾರಿಗೆ ತೆರಿಗೆ ಸಂಗ್ರಹಿಸಿ ವಾರ್ಷಿಕ 150 ಕೋಟಿಗೂ ಹೆಚ್ಚಿನ ಆದಾಯ ನಿರೀಕ್ಷೆ ಮಾಡಿದೆ. ಇಂದು ನಡೆದ ಕೌನ್ಸಿಲ್ ಸಭೆಗೆ ಸಾರಿಗೆ ತೆರಿಗೆ ನೀತಿ ಸಂಗ್ರಹಕ್ಕೆ ಸಮ್ಮತಿಯನ್ನ ಸೂಚಿಸಿರುವಂತದ್ದು. ಹೆಚ್ಚುವರಿ ಭೂ ಸಾರಿಗೆ ಕರವನ್ನ ಸರ್ಕಾರಕ್ಕೆ ನೀಡದೆ ಅದೇ ಹಣವನ್ನ ಮತ್ತೆ ರಸ್ತೆ ಅಭಿವೃದ್ಧಿಗೆ ಬಳಸಲು ನಿರ್ಧಾರ ಮಾಡಲಾಗಿದೆ. ವಿರೋಧದ ನಡುವೆಯೂ ಸಾರಿಗೆ ತೆರಿಗೆ ಸಂಗ್ರಹಕ್ಕೆ ಬಿಬಿಎಂಪಿ ಆಡಳಿತ ಪಕ್ಷ ಅಸ್ತು ಎಂದಿದೆ. ಫೆಬ್ರವರಿಯಲ್ಲಿ ನಡೆಯಲಿರುವಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಹಣದ ಕೊರತೆ ಉಂಟಾಗಿದೆ. ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಯುವ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇನ್ನು ಕಲಬುರಗಿಯಲ್ಲಿ ದೇಣಿಗೆ ಸಂಗ್ರಹಿಸುವ ಮೂಲಕ ಸರ್ಕಾರದ ವಿರುದ್ಧ ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸೂಪರ್ ಮಾರ್ಕೆಟ್ನಲ್ಲಿ ಅಂಗಡಿಗಳಿಗೆ ತೆರಳಿ ದೇಣಿಗೆಯನ್ನ ಸಂಗ್ರಹ ಮಾಡಿದ್ದಾರೆ. ಸಾಹಿತ್ಯ ಸಮ್ಮೇಳನಕ್ಕೆ ಹಣಕಾಸಿನ ಕೊರತೆಯಾಗಿದ್ದು ಚಂದ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮ್ಮೇಳನಕ್ಕೆ ಕೇವಲ 8 ದಿನ ಬಾಕಿ ಇದ್ರೂ ಸರ್ಕಾರ ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ. ಈಗಲಾದ್ರೂ ಹಣ ಬಿಡುಗಡೆ ಮಾಡಿ ಅಂತ ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡಿದ್ದಾರೆ. ಆಟವಾಡೋ ವಯಸ್ಸಲ್ಲಿ ಈ ಹುಡುಗರು ಕಳ್ಳತನದ ಹಾದಿ ಹಿಡಿದಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಕಳ್ಳತನಕ್ಕೆ ಇಳಿದಿರೋ ಈ ಖತರ್ನಾಕ್ ಗ್ಯಾಂಗ್ ಆನೇಕಲ್ನಲ್ಲಿ ಕೈ ಚಳಕ ತೋರಿದೆ. ಸರ್ಜಾಪುರ ಸಮೀಪದ ದೊಮ್ಮಸಂದ್ರ ನರೇಂದ್ರ ಸಿಲ್ಕ್ಸ್ ಟ್ರೇಡರ್ಸ್ನಲ್ಲಿ ಖದೀಮರು ಕಳ್ಳತನ ಮಾಡಿದ್ದಾರೆ. ಇದೇ ತಿಂಗಳು 24ನೇ ತಾರೀಕು ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹಾಡ ಹಗಲೇ ಅಂಗಡಿ ಬಳಿಯಿದ್ದ ಸೈಕಲ್ ಎಗರಿಸಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉಳಿದಿರೋ ಪ್ರಮುಖ ಸುದ್ದಿಯನ್ನು ನೋಡೋಣ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ. ಸಚಿವೆ ಶಶಿಕಲಾ ಜೊಲ್ಲೆ ಪರವಾಗಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾಟಿಂಗ್ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಮಾಡಿ ಶಶಿಕಲಾ ಅಕ್ಕಾಗೆ ಹೇಗ್ ನಡೆಸ್ತಾರೆ ನೋಡಿ ಅಂತ ಬೆಳಗಾವಿ ನಗರದಲ್ಲಿ ಸಚಿವೆ ಮುಂದೆಯೇ ಬಿಜೆಪಿ ವರಿಷ್ಠರಿಗೆ ಹೆಬ್ಬಾಳ್ಕರ್ ಒತ್ತಾಯ ಮಾಡಿದ್ದಾರೆ. ಮಹಿಳೆ ಅಂದ ತಕ್ಷಣ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡೋದಾ? ಯಾಕೆ ನಮಗ್ ಶಕ್ತಿ ಇಲ್ವಾ ಬೇರೆ ಇಲಾಖೆ ಮುನ್ನಡೆಸೋದಕ್ಕೆ? ಇಂದಿರಾ ಗಾಂಧಿ 17 ವರ್ಷ ನಮ್ಮ ದೇಶದ ಪ್ರಧಾನಿಯಾಗಿದ್ರು. ಪಿಡಬ್ಲ್ಯೂಡಿ ಇಲಾಖೆ ಕೊಡಿ, ಹಣಕಾಸು ಇಲಾಖೆ ಕೊಡಿ ಅಂತ ಬಿಜೆಪಿ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಮದ್ಯ ಮುಕ್ತ ಕರ್ನಾಟಕಕ್ಕೆ ಜಲ ಸತ್ಯಾಗ್ರಹವನ್ನು ನಡೆಸಲಾಗ್ತಾ ಇದೆ. ನೂರಾರು ಮಹಿಳೆಯರು ನದಿಗಿಳಿದು ವಿನೂತನ ಜಲ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ನದಿಯಲ್ಲೇ ದೇಹದ ಅರ್ಧ ಭಾಗ ಮುಳುಗಿ 200ಕ್ಕೂ ಹೆಚ್ಚು ಮಹಿಳೆಯರು ಮದ್ಯ ನಿಷೇಧ ಆಂದೋಲನವನ್ನು ನಡೆಸ್ತಾ ಇದ್ದಾರೆ. ಮಹಿಳೆಯರ ಹೋರಾಟಕ್ಕೆ 51 ಸಂಘಟನೆಗಳು ಸಾಥ್ ಕೊಟ್ಟಿವೆ. ನದಿಯಲ್ಲೇ ಮಹಿಳೆಯರು ಬ್ಯಾನರ್ ಹಿಡಿದು ನೀರು ಬೇಕು, ಬೀರು ಬೇಡ, ಸಾರಾಯಿ ಬೇಡ, ಶಿಕ್ಷಣ ಬೇಕು ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇಂದಿನಿಂದ 2 ದಿನ ಜಲ ಸತ್ಯಾಗ್ರಹ ನಡೆಯಲಿದ್ದು ಮುಂಜಾಗ್ರತಾ ಕ್ರಮವಾಗಿ ಈಜು ತಜ್ಞರು, ತೆಪ್ಪದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜಲ ಸತ್ಯಾಗ್ರಹಕ್ಕೆ ರಾಜ್ಯಾದ್ಯಂತ ಮಹಿಳೆಯರು ಆಗಮಿಸಿ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾ ಇದ್ದಾರೆ.
ಇಬ್ರಾಹಿಂ ಜೀವನಕ್ಕಿಂತ ದೇವದಾಸಿಯರ ಜೀವನ ಉತ್ತಮವಾಗಿದೆ ಎಂದು ಸಿಎಂ ಇಬ್ರಾಹಿಂಗೆ ಸಚಿವ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಗೆದ್ದಿರುವ ಶಾಸಕರನ್ನ ಸಿಎಂ ಇಬ್ರಾಹಿಂ ದೇವದಾಸಿಯರಿಗೆ ಹೋಲಿಕೆ ಮಾಡಿದರು. ಇದಕ್ಕೆ ಚಿಕ್ಕಮಗಳೂರಲ್ಲಿ ತಿರುಗೇಟು ಕೊಟ್ಟ ಶಾಸಕ ಸಿಟಿ ರವಿ, ಸಿಎಂ ಇಬ್ರಾಹಿಂಗೆ ದೇವದಾಸಿಯರ ಹಿನ್ನೆಲೆ ಗೊತ್ತಿಲ್ಲ, ಅವರದ್ದು ಬಹಳ ಪವಿತ್ರವಾಗಿರುವಂತಹ ಬದುಕು, ಇದು ಇಬ್ರಾಹಿಂ ಕೀಳು ಮನಸ್ಥಿತಿ ತೋರ್ತಾ ಇದೆ ಅಂತ ಕಿಡಿಕಾರಿದ್ರು. ಅವರ ಜೀವನ ಹೇಗೆ, ದೇವದಾಸಿಯವರ ಜೀವನ ಹೇಗೆ, ಇಬ್ರಾಹಿಂ ಅವರೇ ಹೋಲಿಕೆ ಮಾಡಿಕೊಳ್ಳಲಿ ಅಂತ ಹೇಳಿದರು. ಮೈಸೂರಿನಲ್ಲಿ ಅಪ್ರಾಪ್ತೆಗೆ ವಿವಾಹ ಮಾಡಲು ಮುಂದಾಗಿದ್ದ ಪೋಷಕರ ಮೇಲೆ ಯುವತಿ ಸಮರ ಸಾರಿ ಖಾಕಿಗೆ ದೂರನ್ನು ಕೊಟ್ಟಿದ್ದಾಳೆ. ಈಗ ಬೆಂಗಳೂರು ಹಾಗೂ ಮೈಸೂರು ಪೊಲೀಸರ ಸಹಾಯದಿಂದ ಬಾಲ್ಯ ವಿವಾಹ ನಿಂತಿದೆ. 15 ವರ್ಷದ ಬಾಲಕಿಗೆ ಜನವರಿ 30ಕ್ಕೆ ಮದುವೆ ನಿಶ್ಚಯ ಮಾಡಿದ್ರು. ಆದರೆ ಮದುವೆ ಇಷ್ಟ ಇಲ್ಲ ಅಂತ ಬೆಂಗಳೂರು ಸಿಟಿ ಪೊಲೀಸ್ ಪೇಜ್ನಲ್ಲಿ ಆ ಬಾಲಕಿ ಕಷ್ಟವನ್ನ ತೋಡ್ಕೊಂಡಿದ್ಲು. ತಂದೆಯ ನಂಬರ್ ಹಾಕಿ ಬುದ್ಧಿ ಹೇಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ಲು. ತಕ್ಷಣ ಸ್ಪಂದಿಸಿದ ಪೊಲೀಸರು ಮೈಸೂರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟು ಬಾಲ್ಯ ವಿವಾಹಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿ ಮದುವೆ ಮಾತುಕತೆ ತಡೆದಿದ್ರು. 2 ದಿನಗಳ ಒಳಗಾಗಿ ಠಾಣೆಗೆ ಬಂದು ಮುಚ್ಚಳಿಕೆ ಬರ್ಕೊಡ್ಬೇಕಾಗಿಯೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರ ಹುಲಿ ರಕ್ಷಿತಾರಣ್ಯದಲ್ಲಿ ಮ್ಯಾನ್ ವರ್ಸಸ್ ವೈಲ್ಡ್ ಲೈಫ್ ಕುರಿತ ಸಾಕ್ಷ್ಯ ಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಖ್ಯಾತ ವನ್ಯಜೀವಿ ಸಾಹಸಿ ನಿರ್ದೇಶಕ ಬೇರ್ ಗ್ರಿಲ್ಸ್ ನಿರ್ದೇಶನದಲ್ಲಿ ಸಾಕ್ಷ್ಯ ಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಈ ಸಾಕ್ಷ್ಯ ಚಿತ್ರದಲ್ಲಿ ನಟಿಸಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಇಂದು ಮತ್ತು ನಾಳೆ ಬಂಡೀಪುರ ಹುಲಿ ರಕ್ಷಿತಾರಣ್ಯದಲ್ಲಿ ಚಿತ್ರೀಕರಣ ನಡೆಯಲಿದ್ದು ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಸಹ ಭಾಗವಹಿಸಲಿದ್ದಾರೆ. ಚಿತ್ರೀಕರಣಕ್ಕೆ ಅರಣ್ಯ ಇಲಾಖೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಶೂಟಿಂಗ್ ನಡೀತಾ ಇದೆ. ಆದರೆ ಚಿತ್ರೀಕರಣಕ್ಕೆ ವನ್ಯಜೀವಿ ತಜ್ಞ ಜೋಸೆಫ್ ಹುವರ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಉಳಿದಿರೋ ಪ್ರಮುಖ ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನು ಉಳಿದ 5 ಪ್ರಮುಖ ಸುದ್ದಿಯನ್ನ ನೋಡೋಣ. ಮೀನಾ ಬಜಾರ್ ಸಿನಿಮಾ ಕನ್ನಡ ಹಾಗೂ ತೆಲುಗು ಭಾಷೆಗಳಲ್ಲಿ ಮೂಡಿ ಬರ್ತಾ ಇದೆ. ಈಗಾಗಲೇ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಹಾಗೂ ಟೀಸರ್ ರಿಲೀಸ್ ಆಗಿದ್ದು ಕುತೂಹಲ ಮೂಡಿಸಿದೆ. ಈಗ ಹಾಡುಗಳ ಮೂಲಕ ಸದ್ದು ಮಾಡಲು ಚಿತ್ರತಂಡ ರೆಡಿಯಾಗಿದೆ. ಮಧುರಿಮನ ಎಂಬ ಕ್ಲಾಸಿಕಲ್ ವಿರಹ ಗೀತೆಯನ್ನ ಲಾಂಚ್ ಮಾಡಲಾಗಿದೆ. ರಾಣಾ ಸುನೀಲ್ ಕುಮಾರ್ ಸಿಂಗ್ ಕಥೆ, ಚಿತ್ರಕಥೆ ಬರೆದು ನಿರ್ದೇಶಿಸುವುದರ ಜೊತೆಗೆ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಹಾಡಿಗೆ ಕದ್ರಿ ಮಣಿಕಾಂತ್ ಸಂಗೀತವಿದ್ದು ವಿನಯ್ ಕಾರ್ತಿಕ್ ರಾಜನ್ ಧ್ವನಿಯಾಗಿದ್ದಾರೆ. 1983ರಲ್ಲಿ ಮೊದಲ ಬಾರಿಗೆ ಭಾರತ ಕ್ರಿಕೆಟ್ ವಿಶ್ವಕಪ್ ಗೆದ್ದಂತ ವರ್ಷ. ಆ ಬಳಿಕ ಕ್ರಿಕೆಟ್ ಎಂಬುದು ಭಾರತದಲ್ಲಿ ಕೇವಲ ಒಂದು ಆಟವಾಗಿ ಉಳಿಯದೆ ಅದೇ ಒಂದು ಧರ್ಮದ ರೂಪ ಪಡೆದಿದ್ದು ಇತಿಹಾಸ. ಈಗ 1983ರ ಭಾರತ ಕ್ರಿಕೆಟ್ ಟೀಮ್ ಹೋರಾಟ ಗೆಲುವುಗಳ ಸುತ್ತ ಹಿಂದಿರುವಂತಹ ಕತೆ ಹೊತ್ತು ಬಂದಿದ್ದಾರೆ ನಿರ್ದೇಶಕ ಕಬೀರ್ ಖಾನ್. ಇತ್ತೀಚೆಗಷ್ಟೇ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಮಾಡಲಾಗಿದ್ದು ಪಾತ್ರಗಳನ್ನು ಪರಿಚಯಿಸಲಾಗಿದೆ. 1983ರ ವಿಶ್ವಕಪ್ ಗೆಲುವಿನ ರೂವಾರಿ ಕಪಿಲ್ ದೇವ್ ಪಾತ್ರದಲ್ಲಿ ರಣವೀರ್ ಸಿಂಗ್, ಸುನಿಲ್ ಗವಾಸ್ಕರ್ ಪಾತ್ರದಲ್ಲಿ ತಾಹಿರ್ ರಾಜ್, ಶ್ರೀಕಾಂತ್ ಪಾತ್ರದಲ್ಲಿ ತಮಿಳು ನಟ ಜೀವ ನಟಿಸಿದ್ದಾರೆ. ಸಿನಿಮಾ ಇದೇ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. 1990ರ ದಶಕದಲ್ಲಿ ಭಯೋತ್ಪಾದಕರ ಅಟ್ಟಹಾಸದಿಂದ ನೂರಾರು ಮಂದಿ ಕಾಶ್ಮೀರಿ ಪಂಡಿತರು ಬಲಿಯಾದರು. ಅದರಿಂದಾಗಿ 4 ಲಕ್ಷಕ್ಕೂ ಹೆಚ್ಚು ಮಂದಿ ಕಾಶ್ಮೀರಿ ಪಂಡಿತರು ತಮ್ಮ ಮನೆ ಊರುಗಳನ್ನು ತೊರೆದು ಬೇರೆಡೆ ವಲಸೆ ಹೋಗಬೇಕಾಯಿತು. ಈಗ 30 ವರ್ಷಗಳಾದರೂ ಬಹುತೇಕರು ವಾಪಸ್ ತಮ್ಮ ಊರುಗಳಿಗೆ ಹೋಗಲಾಗದೆ ಬೇರೆ ನಗರಗಳಲ್ಲಿ ವಾಸಿಸ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯಿಂದಾದ ಪರಿಣಾಮಗಳ ಕುರಿತ ಸಿನಿಮಾ ಒಂದು ರೆಡಿಯಾಗಿದೆ. ಅದೇ ಶಿಖರ. 3 ಇಡಿಯಟ್ಸ್ ಖ್ಯಾತಿಯ ವಿಧು ವಿನೋದ್ ಚೋಪ್ರಾ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಆದಿಲ್ ಖಾನ್ ಮತ್ತು ಸದಿಯಾ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾ ಇದೇ ಫೆಬ್ರವರಿ 7ರಂದು ರಿಲೀಸ್ ಆಗಲಿದೆ. ಸರಳ ಹಾಗೂ ಅರ್ಥಪೂರ್ಣ ವಿವಾಹಕ್ಕೆ ಆ ದಿನಗಳು ಖ್ಯಾತಿಯ ನಟ ಚೇತನ್ ಮುಂದಾಗಿದ್ದಾರೆ. ಮಧ್ಯಪ್ರದೇಶ ಮೂಲದ ಮೇಘಾ ಅವರನ್ನ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ. ಫೆಬ್ರವರಿ 1 ಮತ್ತು 2ನೇ ತಾರೀಕು ಮದುವೆ ನಿಶ್ಚಯವಾಗಿದೆ. ಲಗ್ನ ಪತ್ರಿಕೆ ವಿಭಿನ್ನವಾಗಿದೆ. ಪರಿಸರ ಕಾಳಜಿ ಪರಿಕಲ್ಪನೆಯಲ್ಲಿ ಸಿದ್ಧಪಡಿಸಿರುವಂತಹ ಲಗ್ನ ಪತ್ರಿಕೆಯನ್ನ ನೆಲದಲ್ಲಿ ಹೂತ್ರೆ ಚೆಂಡು ಹೂ ಗಿಡ ಬೆಳೆಯಲಿದೆ. ಅನಾಥ ಮಕ್ಕಳ ಜೊತೆ ಫೋಟೋಶೂಟ್ ಮಾಡಿಸಿರುವಂತಹ ಚೇತನ್ ಮೇಘಾ 2ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದ ವಲ್ಲಭ ನಿಕೇತನ ಆಶ್ರಮದಲ್ಲಿ ಮದುವೆಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಚನ, ಸೂಫಿ ಗಾಯನ, ಸಿದ್ದಿ, ಕೊರಗ, ಲಂಬಾಣಿ ನೃತ್ಯ ಪ್ರದರ್ಶನ, ಪುಸ್ತಕ ಪ್ರದರ್ಶನ ಇರಲಿದೆ. ಸೆಲೆಬ್ರಿಟಿಗಳನ್ನ ಕಂಡ್ರೆ ಸಾಕು ಅಭಿಮಾನಿಗಳು ಸೆಲ್ಫಿಗೆ ಮುಗಿ ಬೀಳೋದು ಸರ್ವೇ ಸಾಮಾನ್ಯ. ಎಷ್ಟೋ ಬಾರಿ ಅಭಿಮಾನಿಗಳ ಈ ರೀತಿಯ ವರ್ತನೆ ಸೆಲೆಬ್ರಿಟಿಗಳಿಗೆ ಕಿರಿಕಿರಿ ಅನ್ಸುತ್ತೆ. ಅದೇ ರೀತಿ ಗೋವಾ ವಿಮಾನ ನಿಲ್ದಾಣದಲ್ಲಿ ಸಲ್ಲು ಮುಂದೆ ನಿಂತು ಅಭಿಮಾನಿಯೊಬ್ಬ ಸೆಲ್ಫಿ ಕ್ಲಿಕ್ಕಿಸಲು ಪ್ರಯತ್ನಿಸಿದ್ದಾನೆ. ಈ ವೇಳೆ ಸಿಟ್ಟಾದ ಸಲ್ಮಾನ್ ಸೆಲ್ಫಿ ತೆಗಿತಾ ಇದ್ದವನ ಮೊಬೈಲ್ ಅನ್ನೇ ಕಿತ್ಕೊಂಡು ಮುನ್ನಡೆದಿದ್ದಾರೆ. ಸದ್ಯ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದು ಇವತ್ತಿನ ವಿದ್ಯಮಾನಗಳ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.